ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಲ್ವಾ? ಬನ್ನಿ, ನಾನಿವತ್ತು ಸಿಂಪಲ್ಲಾಗಿರೋದೊಂದು ಕ್ರೋಶದಲ್ಲಿ ಸಿಂಗಲ್ ಬೀಡ್ಸ್ನ ಹಾಕೋದು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ 10.075 mm ಕ್ರೋಶ ತೊಗೊಂಡಿದ್ದೀನಿ. ಮತ್ತು ಈ ಥರ ದೊಡ್ಡದು ಗೋಲ್ಡ್ ಬೀಡನ್ನ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಕ್ರಿಸ್ಟಲ್ ಬೀಡ್ಸ್ನ ಯೂಸ್ ಮಾಡ್ಬೋದು. ನಾನು ಕ್ರಿಸ್ಟಲ್ದು ಹಾಕಿರೋದನ್ನು ಒಂದು ವೀಡಿಯೋ ಇದೆ, ಅದನ್ನು ಇದು ಸೇಮ್ ವೀಡಿಯೋದ ಎಂಡಿಗೆ ಹಾಕ್ತೀನಿ. ಹೇಗೆ ಅದರಲ್ಲೂ ನೀವು ನೋಡಿ ಯಾವ ಥರ ಬೀಡ್ಸ್ನ ಬೇಕೋ ಆ ಥರ ತೊಗೋಬೋದು. ಮತ್ತು ಸ್ಯಾರಿ ಬಾಡಿ ಕಲರು ನೆವಿ ಬ್ಲೂ ಇರೋದ್ರಿಂದ ನಾನು ನೆವಿ ಬ್ಲೂ ಕಲರ್ದು ಥ್ರೆಡ್ನ ತೊಗೊಂಡಿದ್ದೀನಿ. ಅದು 6 ಎಳೆ ಇದೆ ನೋಡಿ. ಸ್ಯಾರಿ ಪಲ್ಲು ಇದೆ ಅಲ್ವಾ, ಪಲ್ಲು ರೈಟ್ ಸೈಡಲ್ಲಿ ಹೀಗೆ ಲಾಕ್ನ ಮಾಡ್ಕೋಬೇಕು ನೋಡಿ. ಒಂದು ಸಲ, 2 ಸಲ, ಹೀಗೆ 2 ಸಲ ಲಾಕ್ನ ಮಾಡಿಕೊಂಡು, ಈಗೇನು ಲಾಕ್ ಮಾಡಿದ್ದೀವಲ್ವ ಅದರ ಪಕ್ಕದಲ್ಲೇ ಮತ್ತೆ ಒಂದು ಸಿಂಗಲ್ ಕ್ರೋಶನ ತೊಗೋಬೇಕು ನೋಡಿ. ಹೀಗೆ ಒಂದು ಲೂಫ್ನ ತೊಗೊಂಡು ಲಾಕ್ ಮಾಡಿದ್ರೆ ಅದು ಸಿಂಗಲ್ ಕ್ರೋಶ ಆಗುತ್ತೆ, ಇಲ್ಲ ಹಾಫ್ ಕ್ರೋಶ ಅಂತನಾದರೂ ಹೇಳ್ಬೋದು. 1 2 3 ಚೈನು, 4 ಆಮೇಲೆ 5, ಹೀಗೆ 5 ಸಲ ಚೈನ್ನ ಹಾಕ್ಕೊಂಡು ನೀಟಾಗಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೇ ಲಾಕ್ ಮಾಡಿ. ಎಂತಕ್ಕಂದರೆ ಇದು ಸಿಂಗಲ್ ಸ್ಟೆಪ್ ಆಗಿರೋದ್ರಿಂದ ನೀವು ಕರೆಕ್ಟಾಗಿ ಲಾಕ್ ಮಾಡಬೇಕು, ಇಲ್ಲಾಂದರೆ ಸ್ಯಾರಿ ಸುಕ್ಕರೋ ಚಾನ್ಸಸ್ ಇರುತ್ತೆ. ಹೀಗೆ 5 ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಹಾಕ್ಕೊಂಡು ಏನು ಬೀಡನ್ನ ತೊಗೊಂಡಿದ್ವಲ್ವ ನೋಡಿ, ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ ಥ್ರೆಡ್ ಒಳಗಡೆಗೆ. ಬೀಡ್ ಇನ್ಸರ್ಟ್ ಆದಮೇಲೆ ಬೀಡನ್ನ ಲಾಕ್ನ ಮಾಡಿ, ಆಮೇಲೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ ನೋಡಿ. ಹೀಗೆ ಲಾಕ್ ಆದಮೇಲೆ ಮತ್ತೆ ಪುನಃ ಬೀಡನ್ನ ಹಾಕ್ಕೊಳ್ಳಿ. ಹೀಗೆ ಬೀಡನ್ನ ತೊಗೊಂಡು ಒಂದೊಂದೇ ಬೀಡನ್ನ ಇನ್ಸರ್ಟ್ ಮಾಡಿ, ಬೀಡ್ ಲಾಕ್ ಮಾಡಿ, ಮತ್ತು ಅದನ್ನು ಸ್ಯಾರಿಗೆ ಲಾಕ್ ಮಾಡಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ. ಸ್ವಲ್ಪ ಲೂಸಾಗೇ ಲಾಕ್ ಮಾಡಿ, ಟೈಟಾಗೆಲ್ಲ ಲಾಕ್ ಮಾಡೋಕ್ಕೆ ಹೋಗ್ಬಿಡಿ, ಸ್ಯಾರಿ ಸುಕ್ಕಾಗ್ಬೋದು. ಮತ್ತು ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡಿ ಮತ್ತೆ ಇನ್ನೊಂದು ಸಲ ಲಾಕ್ನ ಮಾಡ್ಕೊಳ್ಳಿ ನೋಡಿ. ಹೀಗೆ ಲಾಕ್ ಆದಮೇಲೆ 1 2 3 4 5 ಚೈನ್ನ ಹಾಕ್ಕೊಂಡು ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ. ಮತ್ತು ಸೇಮ್ ಹೀಗೆ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಇಷ್ಟೇ, ಇನ್ನೇನು ಹೆಚ್ಚಿಗೆ ಬರೋದಿಲ್ಲ. ಬೀಡನ್ನ ಇನ್ಸರ್ಟ್ ಮಾಡಿ ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಈ ಬೀಡ್ ಇದೇ ಥರನೇ ಬೇಕು ಅಂತ ಏನಿಲ್ಲ, ನೀವು ಯಾವ ಬೀಡನ್ನ ಬೇಕಾದ್ರೂ ಯೂಸ್ ಮಾಡ್ಬೋದು. ದೊಡ್ಡದಾದರೂ ಯೂಸ್ ಮಾಡ್ಬೋದು, ಚಿಕ್ಕದಾದ್ರೂ ಯೂಸ್ನ ಮಾಡ್ಕೋಬೋದು ನೀವು. ಬಟ್ ಕ್ರಿಸ್ಟಲ್ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ, ಬಟ್ ಕಾಸ್ಟೂ ಹಾಗೆ ಜಾಸ್ತಿ ಆಗುತ್ತೆ. ಸೊ ಕಾಸ್ಟ್ ಏನು ಜಾಸ್ತಿ ಬೇಡ ಅಂತ ಹೇಳಿದ್ರು, ಅದಕ್ಕೋಸ್ಕರ ನಾನು ಹೀಗೆ ಸಿಂಪಲಾಗೇ ಇದಕ್ಕೆ ವರ್ಕ್ ಮಾಡಿದೆ. ಮತ್ತು ಇದು ಸಿಂಪಲ್ ಸೀರೆನೇ, ಈಗಲೂ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಫುಲ್ ಫಿನಿಶ್ ಆದಮೇಲೆ ತುಂಬಾ ಚೆನ್ನಾಗಿತ್ತು. 5 ಚೈನ್ನ ಹಾಕ್ಕೊಂಡು ಮತ್ತು ಲಾಕ್ನ ಮಾಡ್ಕೊಳ್ಳಿ. ವಾಯ್ಸು ಸ್ವಲ್ಪ ಚೇಂಜ್ ಆಗಿದೆ, ಕೋಲ್ಡ್ ಆಗಿದೆ, ಅದಕ್ಕೋಸ್ಕರ ನೋಡಿ. ಈಗ ಅಲ್ಲೇನು ಕಾಣಿಸುತ್ತಲ್ವ 5 ಚೈನ್ ಏನು ಹಾಕಿದ್ದೀವಿ ಅಲ್ವಾ, ಅಲ್ಲಿ 120 ಎಳೆ ದಾರನ ತೊಗೊಂಡು ನಾನು ಕುಚ್ಚನ್ನ ಕಟ್ತೀನಿ. ಎಷ್ಟು ಚೆನ್ನಾಗಿ ನೀವು ಸ್ವಲ್ಪ ಲೆಂತಾಗೇ ಕಟ್ಟಬೇಕು ಈ ಡಿಸೈನ್ಗೆ. ನಾರ್ಮಲ್ ಶಾರ್ಟ್ ಎಲ್ಲ ಮಾಡ್ಲಿಕ್ಕೆ ಹೋಗ್ಬಿಡಿ, ಸ್ವಲ್ಪ ದಪ್ಪವಾಗಿ ಲೆಂತಾಗಿದ್ರೇ ಇದಕ್ಕೆ ತುಂಬ ಚೆನ್ನಾಗಿ ಕಾಣಿಸೋದು. ನಾನು ಮತ್ತು 2 ಕಲರಲ್ಲಿ ನೆವಿ ಬ್ಲೂ ಏನಿದೆ ಅಲ್ವಾ, ಆ ನೆವಿ ಬ್ಲೂ, ಅದು ಸ್ಯಾರಿ ಬ್ಲೂ ಕಲರ್ ಕಾಣಿಸ್ತಿಲ್ಲ ನಿಮಗೆ, ಗ್ರೀನ್ ಥರ ಕಾಣಿಸ್ತಿದೆ. ಆ್ಯಕ್ಚುಲಿ ಅದು ನೆವಿ ಬ್ಲೂ ಮತ್ತು ಪ್ಯಾರೆಟ್ ಗ್ರೀನ್ ಥರ ಇದೆ ಸ್ಯಾರಿ. ಅದು ಕುಚ್ಚನ್ನ ಕಟ್ಟಿದ್ದೀನಿ, ಎರಡೂ ಒಂದೊಂದನ್ನ ಕುಚ್ಚನ್ನ ಕಟ್ಟಿದ್ದೀನಿ ನೋಡಿ. ಹೀಗೆ 120 ಎಳೆ ದಾರನ ತೊಗೊಂಡು ಹೀಗೆ ಕುಚ್ಚನ್ನ ಕಟ್ಕೊತಾ ಇದ್ದೀನಿ. ಸೂಜಿನ ಇನ್ಸರ್ಟ್ ಮಾಡಿಕೊಂಡು ಅದೇನು ಲಾಸ್ಟ್ ಎಂಡಲ್ಲಿ ಏನು ಜರಿ ಇತ್ತಲ್ವ ಅದನ್ನು ಕೈಯಲ್ಲಿ ಸೆಕ್ಯೂರ್ ಮಾಡಿ ಇಟ್ಕೋಬೇಕು. ಟೈಟಾಗಿ ಇಟ್ಕೊಂಡು ಹೀಗೆ ನಾಟ್ನ ಹಾಕ್ಕೊಳ್ಳಿ. ನಾಟ್ ಹಾಕೋದು ನಿಮ್ಗೆ ಆ್ಯಕ್ಚುಲಿ ಗೊತ್ತಿರುತ್ತೆ ನೋಡಿ. ಹೀಗೇ
ನಾನು 3 ಸಲ ನಾಟ್ನ ಹಾಕ್ಕೊಂಡು ನೀಡಲ್ನ ಒಳಗಡೆಗೆ ಇನ್ಸರ್ಟ್ ಮಾಡಿ ಅಲ್ಲಿ ಟ್ರಿಮ್ ಮಾಡ್ತೀನಿ. ನೋಡಿ ಹೀಗೆ ಟ್ರಿಮ್ನ ಮಾಡಿ ಅದನ್ನು ನೀಟಾಗಿ ಪರ್ಫೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು. ಕುಚ್ಚನ್ನ ಒಂದು ಮೇಲೆ ಕೆಳಗಡೆ ಆಗಿಬಿಡುತ್ತೆ. ಹೀಗೆ ನೀಟಾಗಿ ಎಲ್ಲನೂ ಪರ್ಫೆಕ್ಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಈಗ ಬರುತ್ತೆ ಕುಚ್ಚು. ನಿಮಗೆ ತುಂಬ ಚೆನ್ನಾಗಿ ಕಾಣಿಸ್ತೈತೆ. ಫೈನಲ್ ಲುಕ್ ನೋಡಿ ಹೀಗಿದೆ. ಚೆನ್ನಾಗಿ ಬಂದಿದೆ ಅಲ್ವಾ. ಇದಕ್ಕೆ ನಾನು 400ನ ಚಾರ್ಜ್ನ ಮಾಡಿದ್ದೀನಿ. ನೀವು ಎಷ್ಟು ಬೇಕು, ಈಗ ಇವನ್ ಕ್ರಿಸ್ಟಲ್ನ ಯೂಸ್ ಮಾಡಿದ್ರೆ 500 550ವರೆಗೂ ಚಾರ್ಜ್ನ ಮಾಡ್ಬೋದು. ಇದಕ್ಕೆ ನಾನು 400ನ ಚಾರ್ಜ್ ಮಾಡಿದ್ದೀನಿ. ನೋಡಿ ಕ್ರಿಸ್ಟಲ್ನ ಯೂಸ್ ಮಾಡಿದ್ಮೇಲೆ ನಿಮಗೆ ಹೀಗೆ ಬರುತ್ತೆ ಡಿಸೈನು. ಕ್ರಿಸ್ಟಲಲ್ಲಿ ನೀವು ವೆರೈಟೀಸ್ ಆಫ್ ಕ್ರಿಸ್ಟಲ್ಸ್ನ ಯೂಸ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.